ಕೊಡಲಿಕ್ಕೆ ನಮ್ಮ ಸರ್ಕಾರ ತಯಾರಿದೆ, ಸಿದ್ಧ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದೆ. ನಾನೇ ಹಣಕಾಸಿನ ಮಂತ್ರಿನೂ ಆಗಿರೋದ್ರಿಂದ ಹಣಕಾಸಿನ ಸಹಾಯವನ್ನ ಗೃಹ ಸಚಿವರು ಏನೇನು ಕೇಳ್ತಾರೆ ಬಜೆಟ್ ಟೈಮ್ನಲ್ಲಿ ಅವೆಲ್ಲನೂ ಕೂಡ ಕೊಡ್ಲಿಕ್ಕೆ ತಯಾರಾಗಿದ್ದೇನೆ. ಆದರೆ ಸರ್ಕಾರ ಬಯಸೋದೇನಪ್ಪ ಅಂತಂದ್ರೆ ಅಪರಾಧಗಳನ್ನು ನಿರ್ಮೂಲ ಮಾಡೋಕ್ಕಾಗಲ್ಲ. ಎಷ್ಟು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಷ್ಟು ಕಡಿಮೆ ಮಾಡತಕ್ಕಂಥ ಪ್ರಯತ್ನವನ್ನ ಮಾಡಲೇಬೇಕು ಅಂತಕ್ಕಂಥ ಮನವಿಯನ್ನ ನಿಮ್ಮಲ್ಲಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಬಹಳ ಸುಂದರವಾದಂಥ ಪೊಲೀಸ್ ಭವನವನ್ನು ಕಟ್ಟಿದ್ದೀರಿ. ಪೊಲೀಸ್ನವ್ರಿಗೆ ಈ ಹತ್ತಿರದಲ್ಲಿರ್ತಕ್ಕಂಥ ಸುಮಾರು 10,000 ಜನ ಇದ್ದಾರೆ ಸಿಟಿನಲ್ಲಿ. ಬಹಳ ದೊಡ್ಡ ಸಮುದಾಯ ಭವನ. ಬಟ್ ನೀವು ಎಷ್ಟು ದುಡ್ಡು ಮಾಡ್ತಿರೋ ಗೊತ್ತಿಲ್ಲ. ಲಾಭ ಅಂತೂ ಮಾಡೋಕ್ಕಾಗಲ್ಲ. ಮೇಂಟೆನೆನ್ಸ್ಗೆ ಎಷ್ಟು ಬೇಕೋ ಅಷ್ಟು ಮಾಡಿ, ಲಾಭ ಮಾಡಕ್ ಹೋಗ್ಬೇಡಿ. ಇದರಿಂದ ಯಾವುದೇ ಕಾರಣಕ್ಕೆ ಈ ಕಾನ್ಸ್ಟೇಬಲ್ಗಳಿದಾರಲ್ಲ ಪಾಪ, ಅವರು ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ಗಳು ಅವರೇ ಜಾಸ್ತಿ ಕೆಲಸ ಮಾಡೋದು. ಅವ್ರಿಗೆಲ್ಲ ಸ್ವಲ್ಪ ಕಮ್ಮಿ ರೇಟ್ನಲ್ಲಿ ಕೊಡಿ ಅಂತ ಉಮೇಶ್ ಕುಮಾರ್ ಅವ್ರಿಗೆಲ್ಲ ಕಮ್ಮಿ ರೇಟ್ನಲ್ಲಿ ಕೊಡಿ. ಖಾಸಗಿಯವರಿಗೆ ಕೊಡ್ತಿರಲ್ಲ ಅವರು ಸ್ವಲ್ಪ ಜಾಸ್ತಿನೇ ಮಾಡಿದ್ರು. ಖಾಸಗಿಯವ್ರಿಗೂ ಕೊಡ್ತೀರಿ ಅಲ್ವಾ? ಖಾಸಗಿಯವ್ರಿಗೆ ಸ್ವಲ್ಪ ಜಾಸ್ತಿ ಮಾಡಿ, ಇವ್ರಿಗೆ ಕಡಿಮೆ ಮಾಡಿ, ಕನ್ಸೆಷನ್ ರೇಟ್ನಲ್ಲಿ ಕೊಡಬೇಕು. ಜೊತೆಗೆ ಪೊಲೀಸ್ ಆಫೀಸರ್ಸ್ಗಳಿಗೂ ಕೂಡ ಕಮ್ಮಿ ರೇಟ್ನಲ್ಲಿ ಕೊಡಬೇಕು. ಒಟ್ಟಾರೆಯಾಗಿ ಇದನ್ನ ಮೇಂಟೆನೆನ್ಸ್ ಇದೆಯಲ್ಲ, ಬಹಳ ಚೆನ್ನಾಗಿರೋ ಬಿಲ್ಡಿಂಗ್ ಕಟ್ಟಿದ್ದೀವಿ ಅಂತಕ್ಕಂಥದ್ದು ಬಹಳ ಮುಖ್ಯ ಅಲ್ಲ, ಅದನ್ನ ಮೇಂಟೈನ್ ಮಾಡೋದು ಬಹಳ ಮುಖ್ಯ. ಅದರಿಂದ ಮೇಂಟೆನೆನ್ಸ್ಗೆ ಎಷ್ಟು ಬೇಕೋ ಅಷ್ಟನ್ನ ಇದರಿಂದ ಜನರಿಂದ ತಗೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದಕ್ಕಿಂತ ಜಾಸ್ತಿ ಹೋಗಬಾರ್ದು. ಕಾನ್ಸ್ಟೇಬಲ್ಗಳಿಗೆ ಕಾನ್ಸ್ಟೇಬಲ್ಗಳು ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ಗಳಿದ್ದಾರಲ್ಲ ಅವ್ರಿಗೆಲ್ಲ ಒಂದು ರೇಟ್ ಮಾಡಬೇಕು. ಇನ್ಸ್ಪೆಕ್ಟರ್ಗಳು ಅವರಿಂದ ಮೇಲ್ಗಡೆ ಇದ್ದಾರಲ್ಲ ಅವ್ರಿಗೊಂದು ರೇಟು. ನನ್ನ ಪ್ರಕಾರ ಕಾನ್ಸ್ಟೇಬಲ್ಗಳಿಗೆ ಐ ಡೋಂಟ್ ನೋ, ನಿಮಗೆ ಗೊತ್ತಿಲ್ಲ ನನಗೆ, ಇದು ಕಾನ್ಸ್ಟೇಬಲ್ಗಳಿಗೆ ಪಾಪ ಮೇಂಟೆನೆನ್ಸ್ ಖರ್ಚಿಗೆ ಅಷ್ಟೇ ಕೊಟ್ಟರೆ ಸಾಕು ಅವರು. ಕ್ರೈಮ್ ತಡೆಗಟ್ಟವ್ರು ಅವರೇ. ಹಗಲು ರಾತ್ರಿ ಎಲ್ಲ ಕೆಲಸ ಮಾಡೋರು ಅವರೇ. ಅದಕ್ಕೆ ಸಲೀಂ ಅವರು ಕಚೇರಿನಲ್ಲಿ ಟೋಪಿ ಹಾಕತ್ತಾರಲ್ಲ, ಇದು ಅವ್ರು ಹಾಕೊಂಡಿದಾರ, ತೆಗೆದಾಕ್ಬಿಟ್ಟವ್ರ ಎಲ್ಲ ನೋಡಿ, ಈಗ ಹಾಕತ್ತಾರ. ಅದಕ್ಕೆ ಈ ಟೋಪಿಗಳು ಬೇಡ ಅಂತ ಹೇಳ್ಬಿಟ್ಟಿದ್ದೀನಿ ನಾನು.
ಪಿ ಕ್ಯಾಪ್ ಅದನ್ನು ಕಾನ್ಸ್ಟೇಬಲ್ ಕೊಡಿ, ವ್ಯತ್ಯಾಸ ಇರಲಿ ಅಷ್ಟೇನೆ, ಇವ್ರಿಗೂ ಅವ್ರಿಗೂ ವ್ಯತ್ಯಾಸ ಇರಲಿ ಅಂತ. ಬೇರೆ ರಾಜ್ಯಗಳಲ್ಲೆಲ್ಲ ಮಾಡಿದ್ದಾರೆ, ನಮ್ಮ ರಾಜ್ಯದಲ್ಲೂ ಕೂಡ ಮಾಡೋಣ. ನಾನು ಈಗಾಗಲೇ ಪರಮೇಶ್ವರಿಗೆ, ಸಲೀಂ ಅವರಿಗೆ ಹೇಳಿದ್ದೀನಿ, ಮಾಡಿ ಕೂಡಲೇ ಮಾಡಿ ಅಂತ ಹೇಳಿದ್ದೀನಿ. ಅದನ್ನು ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡೋಣ. ಅದಕ್ಕೆ ಈ ಸಾರಿ ನಿಮ್ಮ ತಪಾಸಣೆ ಖರ್ಚಿದೆಯಲ್ಲ, 1,000 ರೂಪಾಯಿ ಇತ್ತು, 1,500 ರೂಪಾಯಿ ಮಾಡಿದೆ. ಅದಿನ್ನೂ ಸ್ವಲ್ಪ ಹೆಚ್ಚು ಮಾಡಬೇಕು ಅಂದ್ರೆ ಮಾಡೋಣ. ಅದಕ್ಕೆ ನೋಡಿ ಚಪ್ಪಾಳೆ ಬಹಳ ತಡ್ತಾ ಇದ್ದಾರೆ. ಸೊ ಇದನ್ನ ಉಪಯೋಗಿಸಿ ಬಹುಶಃ ಮೈಸೂರಿನಲ್ಲಿ ಎಲ್ಲ ಬೆಂಗಳೂರಿನಲ್ಲಿ ಬಹಳ ದೊಡ್ಡದಾಗಿ ಬೆಳೀತಾ ಇರ್ತಕ್ಕಂಥ ನಗರ ಇದು. 1.5 ಕೋಟಿ ಜನಸಂಖ್ಯೆ ಆಗ್ಬಿಡೋದು ಈಗ. ಅದಕ್ಕೆ 8 ವಿಭಾಗಗಳಿದ್ದು, ಪೊಲೀಸ್ ವಿಭಾಗಗಳು. ಅದನ್ನ 11 ಮಾಡೋದು ಈ ಸಾರಿ 3 ಜಾಸ್ತಿ ಮಾಡ್ಕೊಂಡಿದ್ದೀವಿ. ಉದ್ದೇಶ ಏನಪ್ಪಾ ಅಂತಂದ್ರೆ, ಬೆಂಗಳೂರು ನಗರದಲ್ಲಿ ಬೆಳೀತಾ ಇರ್ತಕ್ಕಂಥ ನಗರ ಆಗೋದ್ರಿಂದ, ಜನಸಂಖ್ಯೆ ಜಾಸ್ತಿ ಆಗ್ತಾ ಇರೋದ್ರಿಂದ ಡಿವಿಷನ್ಗಳು ಕೂಡ ಜಾಸ್ತಿ ಆಗಬೇಕು, DCPಗಳು ಕೂಡ ಜಾಸ್ತಿ ಆಗಬೇಕು, ಪೊಲೀಸ್ನವ್ರ ಸಂಖ್ಯೆನೂ ಕೂಡ ಜಾಸ್ತಿ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಇದನ್ನು ಮಾಡಿದ್ದೀವಿ. ಆದರೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ನೋಡ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಯಾಕಂತಂದ್ರೆ ಯಾರೇ ತಪ್ಪುಗಳು ಮಾಡಿದ್ರೂ ಕೂಡ ಸರ್ಕಾರನೇ ದೂರಿಸೋದು. ಅಲ್ಟಿಮೇಟ್ಲಿ ಗೌರ್ಮೆಂಟ್ನ ಅಟ್ಯಾಕ್ ಮಾಡ್ತಾರೆ ವಿರೋಧ ಪಕ್ಷದವರು. ಅವರು ಸರ್ಕಾರನೇ ಅಟ್ಯಾಕ್ ಮಾಡೋದು. ಯಾರು ತಪ್ಪುಗಳಿದ್ದಾವೆ ಅಂತ ನೋಡಕ್ ಹೋಗಲ್ಲ ಅವರು. ಸರ್ಕಾರ ಏನೇ ಅಹಿತಕರ ಘಟನೆಗಳು ಕೂಡ ನಡೆದ್ರು ಕೂಡ ಸರ್ಕಾರ ಜವಾಬ್ದಾರಿ ಅಂತ ಹೇಳ್ತಾರೆ. ಅದರಿಂದ ಉತ್ತರ ಕೊಡೋರು ನಾವು, ಪರಮೇಶ್ವರ ಕೊಡಬೇಕು, ಇಲ್ಲ ನಾವು ಕೊಡಬೇಕು ಅಂತ ಪರಿಸ್ಥಿತಿ ಬರದೇ ಇರಲಿ ನಗರದಲ್ಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಸೂಚ್ಯವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಮಾಲಿನಿ ಕೃಷ್ಣಮೂರ್ತಿಯವರು, ಅವರ ಬಂದಿಖಾನೆ ಸಂಬಂಧಪಟ್ಟಂತೆ ಒಂದು ಕಾರ್ಯಕ್ರಮ ಇತ್ತು ಇವತ್ತು. ಅಲ್ಲೇನು ಭಾಷಣ ಮಾಡಲಿಲ್ಲ ನಾನು, ಪರಮೇಶ್ವರು ಭಾಷಣ ಮಾಡಲಿಲ್ಲ. ಅದಕ್ಕೆ ಇಲ್ಲಿ ಬಂದಿರೋದು ಅವರು ಮಾಲಿನಿ ಕೃಷ್ಣಮೂರ್ತಿ. ಒಂದು ಬಂದಿಖಾನೆ ಅಕಾಡೆಮಿ ಮಾಡಿದ್ದೀರಿ, ಚೆನ್ನಾಗಿ ಮಾಡಿದ್ದೀರಿ, ಬಹಳ ಸಂತೋಷ. ಅದರ ಉದ್ಘಾಟನೆಯನ್ನು ಕೂಡ ಇವತ್ತು ಅತ್ಯಂತ ಸಂತೋಷದಿಂದ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹೌದಾ? ಇದು ಗುದ್ಲಿ ಪೂಜೆ ನೀವೇ ಮಾಡಿದ್ರ? ಅಂದ್ರೆ ನಿಮ್ ಕಾಲದಲ್ಲಿ. ಎನಿವೆ, ಒಳ್ಳೇದಲ್ಲಿ ನಿಮ್ಗೆಲ್ರಿಗೂ. ಜನರು, ಸಮಾಜ, ಜನ, ನಮ್ಮ ಜವಾಬ್ದಾರಿ ಇದೆ. ಇಟ್ ಇಸ್ ಅವರ್ ಡ್ಯೂಟಿ ಅಂಡ್ ರೆಸ್ಪಾನ್ಸಿಬಿಲಿಟಿ. ಅದನ್ನ ಪ್ರಾಮಾಣಿಕವಾಗಿ ನಿರ್ವಹಿಸ್ತಕ್ಕಂಥ ಕೆಲಸವನ್ನ ಮಾಡಿ ಅಂತಕ್ಕಂಥ ಮಾತುಗಳು. ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಸೊಸೈಟಿ, ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಸ್ಟೇಟ್ ಅದನ್ನು ಮಾಡಿ ಅಂತ ಹೇಳಿ ಇವತ್ತು ನನಗೆ ಕರೆದು ಈ ಹೊಸ ಭವನವನ್ನು
ಉದ್ಘಾಟನೆ ಮಾಡ್ತಕ್ಕಂಥ ಅವಕಾಶ ಕಲ್ಪಿಸ್ಕೊಟ್ಟಿದ್ದೀರಿ. ಅದಕ್ಕೋಸ್ಕರ ಎಲ್ಲ ಪೊಲೀಸ್ ಇಲಾಖೆಗೆ ನಿಮಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.